ನಮಸ್ಕಾರ ವೀಕ್ಷಕರೇ. ಭ್ರಷ್ಟಾಚಾರದ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ಗೆ ಮೇಲಿಂದ ಮೇಲೆ ಹೊಡೆತ ಬೀಳ್ತಾ ಇದೆ. ಒಂದು ಕಡೆ ಹೊಸ ಆರೋಪಗಳಿಗೆ ದಾಖಲೆ ಸಿಗ್ತಾ ಇದ್ರೆ, ಇನ್ನೊಂದು ಕಡೆ ಆಪ್ ಮೇಲೆ ದೆಹಲಿ ಜನರ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಜನರ ಕತೆ ಹಾಗಿರ್ಲಿ, ಪಕ್ಷದೊಳಗಿನ ನಾಯಕರು ಮಂತ್ರಿಗಳಿಗೂ ಬೇಡ ಆಗ್ತಾ ಇದೆ ಆಮ್ ಆದ್ಮಿ ಪಾರ್ಟಿ. ದೆಹಲಿಯ ಹಾಲಿ ಮಿನಿಸ್ಟರ್ ಒಬ್ಬರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋದರ ಜೊತೆಗೆ ಆಮ್ ಆದ್ಮಿ ಪಕ್ಷಕ್ಕೂ ಗುಡ್ ಬೈ ಹೇಳಿದ್ದಾರೆ. ಇದಕ್ಕೆ ಅವರು ಕೊಟ್ಟಿರೋದು ನೇರ ಕಾರಣ. ಅದೇನಂದ್ರೆ ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ. ಈ ಬೆಳವಣಿಗೆಯಿಂದ ಆಮ್ ಆದ್ಮಿ ಪಾರ್ಟಿ ಅಧಃಪತನ ಆರಂಭ ಅಂತಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ ದೆಹಲಿಯನ್ನ ಹೊರತುಪಡಿಸಿದ್ರೆ ಆಮ್ ಆದ್ಮಿ ಸರ್ಕಾರ ಇರೋದು ಪಂಜಾಬ್ನಲ್ಲಿ. ಆದ್ರೆ ಕೇಜ್ರಿವಾಲ್ ಅರೆಸ್ಟ್ ಎಫೆಕ್ಟ್ ನಿಂದ ಮುಂದಿನ 6 ತಿಂಗಳಲ್ಲಿ ಪಂಜಾಬ್ ಸರ್ಕಾರವು ಪತನವಾಗಲಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇಷ್ಟೆಲ್ಲಾ ಬೆಳವಣಿಗೆ ಮಧ್ಯೆಯೂ ಆಪ್ನ ಪ್ರಮುಖ ನಾಯಕರು ಹಾಗೂ ಕೇಜ್ರಿವಾಲ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ಅತಿಶಿ ಹಾಗೂ ಇನ್ನಿತರ ನಾಯಕರು ವಿಚಿತ್ರ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಕೇಂದ್ರದ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಈ ಆರೋಪಗಳ ಪೈಕಿ ಒಂದು ಆರೋಪ ಸುಳ್ಳು ಅನ್ನೋದು ಸಾಕ್ಷಿ ಸಮೇತ ಸಾಬೀತಾಗಿದೆ. ಹಾಗಿದ್ರೆ ಆಮ್ ಆದ್ಮಿ ಪಾರ್ಟಿಯ ಮುಂದಿನ ಕತೆ ಏನು? ಕೇಜ್ರಿವಾಲ್ ಹೊರಬರೋ ಹೊತ್ತಲ್ಲಿ ಪಾರ್ಟಿ ಉಳಿದಿರುತ್ತಾ? ಇಂತಹ ದೊಡ್ಡ ಸಮಸ್ಯೆಗೆ ಕೇಜ್ರಿವಾಲ್ ಸಿಲುಕೋದಕ್ಕೆ ಅಸಲಿ ಕಾರಣ ಏನು? ಇದೆಲ್ಲವನ್ನ 1 by 1 ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿರೋ ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಹಾಲಿ ಮಂತ್ರಿ ರಾಜ್ಕುಮಾರ್ ಆನಂದ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪಕ್ಷಕ್ಕೂ ಗುಡ್ ಬೈ ಹೇಳಿದ್ದಾರೆ. ಇದಕ್ಕೆ ಕೊಟ್ಟಿರೋ ಕಾರಣ ನಮ್ಮ ಪಕ್ಷದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನೋದು. ಯಾರೋ ಬೇರೆ ಪಕ್ಷದವರೋ ಇನ್ಯಾರೋ ಹೇಳಿದಿದ್ರೆ ಇಲ್ಲ ಇದೆಲ್ಲ ಸುಳ್ಳು ಅಂತ ಡಿಫೆಂಡ್ ಮಾಡ್ಕೊಳ್ಬೋದಿತ್ತು. ಆದ್ರೆ ಇದೇ ಪಕ್ಷದ ಮಂತ್ರಿಯೊಬ್ಬರು ಇಂತಹ ಭ್ರಷ್ಟಾಚಾರದ ಕೂಟದಲ್ಲಿ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಆರೋಪಕ್ಕೆ ದೊಡ್ಡ ಪುಷ್ಟಿ ಸಿಕ್ಕಂತಾಗಿದೆ ಅನ್ನೋದು ಈಸಿಯಾಗಿ ಅರ್ಥವಾಗುತ್ತೆ. ಆದ್ರಿಂದ ರಾಜ್ಕುಮಾರ್ ನಡೆ ಆಮ್ ಆದ್ಮಿ ಪಕ್ಷಕ್ಕೆ ನಾನಾ ರೀತಿಯಲ್ಲಿ ಮುಳುವಾಗೋದು ಪಕ್ಕಾ ಆಗಿದೆ. ಪಕ್ಷ ತೊರೆದ ರಾಜ್ಕುಮಾರ್ ಇನ್ನೂ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಅದೇನಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಸಂಜಯ್ ಸಿಂಗ್ ಹಾಗೂ ರಾಘವ್ ಚಡ್ಡಾರ ಅಸಲಿ ವಿಚಾರಗಳು ಕೂಡ ಬಯಲಾಗುತ್ತೆ. ಸದ್ಯದಲ್ಲೇ ಅವರು ಎಕ್ಸ್ಪೋಸ್ ಆಗ್ತಾರೆ ಅಂತ. ಅಲ್ಲಿಗೆ ಇವರೆಲ್ಲ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಸ್ವಪಕ್ಷೀಯರೇ ಒಪ್ಪಿಕೊಂಡಂತಾಗಿದೆ. ಆಮ್ ಆದ್ಮಿ ಪಕ್ಷ ಶುರು ಮಾಡಿದ್ದೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ. ಆದ್ರೆ ಈಗ ಅದೇ ಪಕ್ಷ ದೊಡ್ಡ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ನೇರವಾಗಿ ಹೇಳ್ತಿದ್ದಾರೆ ರಾಜ್ಕುಮಾರ್. ಅಂದಹಾಗೆ ಅವರ ಹೇಳಿಕೆಗಳು ಮಾತ್ರ ಪಕ್ಷಕ್ಕೆ ಮುಳುವಾಗೋದಿಲ್ಲ, ಇನ್ನೂ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಯಾಕಂದ್ರೆ ರಾಜ್ಕುಮಾರ್ ಮೂಲತಃ ಎಸ್ಸಿ ಸಮುದಾಯಕ್ಕೆ ಸೇರಿದವರು. ಅದರಲ್ಲೂ ಇಡೀ ಆಪ್ ಮಂತ್ರಿಮಂಡಲದಲ್ಲಿದ್ದ ಏಕೈಕ ಎಸ್ಸಿ ನಾಯಕ. ಅವರೇ ಪಕ್ಷ ತೊರೆದರೆ ಅವರ ಸಮುದಾಯದವರು ಕೂಡ ಅವರ ಬೆನ್ನಿಗೆ ನಿಲ್ಲೋದ್ರಲ್ಲಿ ಯಾವ ಅಚ್ಚರಿಯೂ ಇಲ್ಲ. ಅಲ್ಲದೆ ಪಕ್ಷ ದಲಿತ ಸಚಿವರು, ಶಾಸಕರು ಮತ್ತು ಕೌನ್ಸಿಲರ್ಗಳನ್ನ ಗೌರವಿಸೋದಿಲ್ಲ. ಪಕ್ಷದಲ್ಲಿ ನಾಯಕತ್ವದ ಸ್ಥಾನಗಳನ್ನ ನೀಡುವಲ್ಲಿ ಆಪ್ ತಾರತಮ್ಯ ಮಾಡ್ತಾ ಇದೆ ಅಂತ ರಾಜ್ಕುಮಾರ್ ಆನಂದ್ ಆರೋಪಿಸಿದ್ದಾರೆ. ಸೆಕ್ಯುಲರ್ ಮೈಂಡ್ ಸೆಟ್ ಇಟ್ಕೊಂಡು ನಯವಾಗಿ ಹಿಂದುತ್ವದ ವಿರುದ್ಧ ನಿಲುವುಗಳನ್ನ ತೆಗೆದುಕೊಳ್ತಾ ಇದ್ದ ಕೇಜ್ರಿವಾಲ್ ಬಹಳ ನಾಜೂಕಾಗಿ ಓಲೈಕೆ ರಾಜಕಾರಣ ಮಾಡ್ತಾ ಇದ್ರು. ಆದ್ರೀಗ ಹಿಂದುಳಿದವರ ನಂಬಿಕೆ ಶಾಶ್ವತವಾಗಿ ಕಳಚಿ ಹೋಗೋ ಸಾಧ್ಯತೆ ಇದೆ. ಅಲ್ಲದೆ ಆಮ್ ಆದ್ಮಿ ಕೋಟೆ ಸದ್ಯದಲ್ಲೇ ಕುಸಿಯಲಿದೆ ಅಂತ ಸ್ವತಃ ರಾಜ್ಕುಮಾರ್ ಭವಿಷ್ಯ ನುಡಿದಿದ್ದಾರೆ. ಅರ್ಥಾತ್ ಇನ್ನೂ ಸಾಕಷ್ಟು ನಾಯಕರು ಸದ್ಯದಲ್ಲೇ ಪಕ್ಷವನ್ನ ತೊರೀತಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಈ ಮಧ್ಯೆ ಇನ್ನೊಂದು ವಿಚಾರವು ಈಗ ಮುನ್ನೆಲೆಗೆ ಬರ್ತಾ ಇದೆ. ಕೇಜ್ರಿವಾಲ್ ಅರೆಸ್ಟ್ ಆಗ್ತಾ ಇದ್ದಂತೆ ಆಮ್ ಆದ್ಮಿ ಪಾರ್ಟಿಯ ಒಂದಷ್ಟು ನಾಯಕರು ಹಾಗೂ ಕಾರ್ಯಕರ್ತರು ಮಾತ್ರ ಹೋರಾಟದ ನೆಪದಲ್ಲಿ ಬೀದಿಗೆ ಇಳಿದ್ರು. ಆದ್ರೆ ಕೆಲ ನಾಯಕರು ಈ ವಿಚಾರದಲ್ಲಿ ಯಾವ ಹೇಳಿಕೆ ನೀಡದೆ ಸೈಲೆಂಟ್ ಆಗಿದ್ರು. ಈ ಪೈಕಿ ಆಮ್ ಆದ್ಮಿ ಪಕ್ಷದಿಂದ ಆಯ್ಕೆಯಾಗಿರೋ ರಾಜ್ಯಸಭಾ ಸದಸ್ಯರು ಕೂಡ ಹೌದು. ಆಪ್ನಿಂದ ಆಯ್ಕೆಯಾದ 7 ರಾಜ್ಯಸಭಾ ಸದಸ್ಯರ ಪೈಕಿ 5 ಜನರು ಬಿಜೆಪಿ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇವರೆಲ್ಲರಿಗೂ ಮೋದಿಯ ಮುಂದಿನ ಸರ್ಕಾರದಲ್ಲಿ ಮತ್ತೆ ಬೆಂಬಲ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ಬೆಳವಣಿಗೆ ನೋಡ್ತಾ ಇದ್ರೆ ದೆಹಲಿಯಿಂದ ಆಮ್ ಆದ್ಮಿ ಪಕ್ಷ ಶಾಶ್ವತವಾಗಿ ನಿರ್ಮೂಲನೆಯಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಇನ್ನೊಂದೆಡೆ ಪಂಜಾಬ್ನಲ್ಲೂ ಆಮ್ ಆದ್ಮಿ ಕುಸಿದು ಹೋಗಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ರೈತ ಹೋರಾಟ ಅನ್ನೋ ಕಾರಣಕ್ಕೆ ಬಿಜೆಪಿ ವಿರುದ್ಧ ಪಂಜಾಬ್ ಜನರು ಅಸಮಾಧಾನವನ್ನ ಮಾಡಿಕೊಂಡಿದ್ರು. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಮೇಲೂ ಜನರ ಒಲವು ಕಮ್ಮಿಯಾಗಿತ್ತು. ಆಗ ಸಿಕ್ಕ ಆಲ್ಟರ್ನೇಟ್ ಪಕ್ಷವೇ ಆಮ್ ಆದ್ಮಿ ಪಾರ್ಟಿ. ಇಬ್ಬರ ಮೇಲಿನ ಕೋಪ ಮೂರನೇ ಅವರಿಗೆ ಲಾಭ ಅನ್ನೋ ಹಾಗೆ ದೆಹಲಿ ಬಳಿಕ ಮೊದಲ ರಾಜ್ಯ ಅನ್ನೋ ಹಾಗೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಉದಯಿಸಿತು. 2 ರಾಜ್ಯಗಳು ಕೈಯಲ್ಲಿವೆ ಅಂದಾಗ ಕೇಜ್ರಿವಾಲ್ ಖುಷಿಗೆ ಪಾರವೇ ಇರಲಿಲ್ಲ. ಆಡಿದ್ದೆ ಆಟ ಅನ್ನೋ ಹಾಗೆ ಡೋಂಟ್ ಕೇರ್ ಪಾಲಿಟಿಕ್ಸ್ ಶುರು ಮಾಡಿದ್ರು. ಮೈತ್ರಿಕೂಟದಲ್ಲಿ ಮುನ್ನೆಲೆ ನಾಯಕ ಎನಿಸಿಕೊಂಡ್ರು. ಬೇರೆ ಬೇರೆ ರಾಜ್ಯಗಳಲ್ಲೂ ಆಮ್ ಆದ್ಮಿ ಪಾರ್ಟಿಯನ್ನ ಬೆಳೆಸೋ ಲೆವೆಲ್ಗೆ ಆಲೋಚನೆ ಮಾಡಿದ್ರು. ಆದ್ರೆ ಇದೆಲ್ಲದಕ್ಕೂ ಬೇಕಾಗಿದ್ದು ಫಂಡ್ಸ್.
ಆ ಫಂಡ್ ಅರೇಂಜ್ ಮಾಡೋ ಹೊತ್ತಲ್ಲಿ ಮಾಡಿದ ಸ್ಕ್ಯಾಮ್ಗಳು ಈಗ ಕುತ್ತಿಗೆಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಪಂಜಾಬ್ನಲ್ಲಿ ಈಗಾಗಲೇ ಅಸಮಾಧಾನ ಭುಗಿಲೆದ್ದಿದ್ದು ಅಲ್ಲಿನ ಆಪ್ ನಾಯಕರು ಪರ್ಯಾಯ ಮಾರ್ಗವನ್ನ ಹುಡುಕೋ ಯೋಚನೆಯಲ್ಲಿದ್ದಾರೆ. ಲೋಕಸಭಾ ಎಲೆಕ್ಷನ್ ಮುಗಿದು ಕೆಲ ದಿನಗಳಲ್ಲೇ ಆಮ್ ಆದ್ಮಿ ಸರ್ಕಾರ ಕುಸಿಯೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಒಂದು ಕಡೆ ಪಕ್ಷದೊಳಗೆ ಅರಾಜಕತೆ, ಇನ್ನೊಂದು ಕಡೆ ಜನರಿಂದ ತಿರಸ್ಕಾರ ಭಾವ. ಈಗ ಕೋರ್ಟ್ ಲೆವೆಲ್ನಲ್ಲೂ ಎಲ್ಲರಿಂದ ತಿರಸ್ಕಾರಕ್ಕೆ ಒಳಗಾಗ್ತಾ ಇದ್ದಾರೆ ಕೇಜ್ರಿವಾಲ್. ಅಧಿಕಾರ ಉಳಿಸಿಕೊಳ್ಳೋ ಸಲುವಾಗಿ ಕೇಜ್ರಿವಾಲ್ ನಾನಾ ರೀತಿಯ ಸರ್ಕಸ್ ಮಾಡ್ತಾ ಇದ್ದಾರೆ. ಜೈಲೊಳಗೆ ಕುಳಿತು ಆಡಳಿತ ಮಾಡ್ತೀನಿ ಅಂತ ಕೇಜ್ರಿವಾಲ್ ಹಾಗೂ ಅವರ ಶಿಷ್ಯವರ್ಗ ಹೇಳ್ತಾ ಇದೆ. ಒಂದು ಕಡೆ ವಿಚಾರಣೆಗೆ ಕೇಜ್ರಿವಾಲ್ ಸರಿಯಾಗಿ ಸ್ಪಂದಿಸದೆ ಕಳ್ಳಾಟ ಆಡ್ತಾ ಇದ್ರೆ, ಇತ್ತ ಹೊರಗಡೆ ಆಪ್ ಮಂತ್ರಿ ಅತಿಶಿ ದಿನಕ್ಕೊಂದು ಆರೋಪ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೇಜ್ರಿವಾಲ್ ಜೈಲಿಗೆ ತೆರಳಿದ ಬಳಿಕ 4 ಕೆಜಿ ತೂಕ ಕಡಿಮೆ ಆಗಿದ್ದಾರೆ, ಅವರನ್ನ ಜೈಲಲ್ಲಿ ಸರಿಯಾಗಿ ನೋಡಿಕೊಳ್ತಾ ಇಲ್ಲ ಅಂತೆಲ್ಲ ಅರಚಾಡಿದ್ರು. ಆದ್ರೆ ಈಗ ಜೈಲು ಸಿಬ್ಬಂದಿ ಕೇಜ್ರಿವಾಲ್ ತೂಕ ನೋಡಿದ್ದು 1 ಕೆಜಿ ಹೆಚ್ಚಾಗಿದ್ದಾರೆ ಅನ್ನೋ ರಿಪೋರ್ಟ್ ಬಂದಿದೆ. ಆದ್ರಿಂದ ಅತಿಶಿ ನೀಡ್ತಾ ಇರೋ ಎಲ್ಲಾ ಹೇಳಿಕೆಗಳ ಮೇಲೂ ಜನರಿಗೆ ಅನುಮಾನ ಬರುವಂತಾಗಿದೆ. ಮೇಲಿಂದ ಮೇಲೆ ಆರೋಪ ಮಾಡ್ತಾ ಇದ್ದ ಅತಿಶಿ ಕೇಜ್ರಿವಾಲ್ಗೆ ಬಿಜೆಪಿ ಸೇರೋದಕ್ಕೆ ಆಫರ್ ಬಂದಿತ್ತು, ಅದನ್ನ ತಿರಸ್ಕರಿಸಿದ್ದಕ್ಕೆ ಸಿಕ್ಕಿಸಿ ಹಾಕಿದ್ದಾರೆ. ಹೀಗೆ ನಾನಾ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಸುಳ್ಳು ಸಾಬೀತಾಗಿರೋದ್ರಿಂದ ಜನ ಇಂತಹ ಹೇಳಿಕೆಗಳನ್ನ ತಿರಸ್ಕರಿಸ್ತಾ ಇದ್ದಾರೆ. ಅಂದಹಾಗೆ ಕೋರ್ಟ್ಗೆ ಅದರದ್ದೇ ಆದ ನಿಯಮಾವಳಿಗಳು ಇರುತ್ತವೆ. ಆದ್ರೆ ಜೈಲಲ್ಲಿರೋ ಕೇಜ್ರಿವಾಲ್ ಕೋರ್ಟ್ಗೆ ಆದೇಶ ನೀಡೋಕೆ ಹೋಗಿ ಉಗಿಸಿಕೊಂಡಿದ್ದಾರೆ. ಈ ಮುಂಚೆ ತಮ್ಮ ಕೇಸನ್ನ ಬೇಗ ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರು. ಈಗ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಬರ್ತೀನಿ ಅನ್ನೋ ರೀತಿಯ ಹೇಳಿಕೆ ನೀಡ್ತಾ ಇರೋದು ನ್ಯಾಯಾಧೀಶರಿಗೆ ಕೋಪ ತರಿಸ್ತಾ ಇದೆ. ಮೊದಲನೇದಾಗಿ ಕೇಜ್ರಿವಾಲ್ ಒಬ್ಬ ಆರೋಪಿ ಸ್ಥಾನದಲ್ಲಿರೋ ವ್ಯಕ್ತಿ ಕೋರ್ಟ್ಗೆ ಇಂತಹ ಡಿಮ್ಯಾಂಡ್ ಮಾಡಬಾರದು ಅಂತ ಖಡಕ್ ಆಗಿ ಕೋರ್ಟ್ ವಾರ್ನಿಂಗ್ ಕೊಟ್ಟಿದೆ. ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇರೋ ಜನರು ನಾನಾ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದೇನಂದ್ರೆ ಆಮ್ ಆದ್ಮಿ ಹುಟ್ಟಿದ್ದು ಹೇಗೆ ಅನ್ನೋದು ಇಡೀ ದೇಶಕ್ಕೆ ಈಗ ಗೊತ್ತಾಗಿದೆ. ಅಣ್ಣಾ ಹಜಾರೆ ಮಾಡಿದ್ದ ಹೋರಾಟದ ಲಾಭ ಪಡೆದು ಒಂದು ಪಕ್ಷವನ್ನೇ ಸ್ಥಾಪಿಸಿ ಅದನ್ನ ಅಧಿಕಾರಕ್ಕೂ ತರೋದರಲ್ಲಿ ಕೇಜ್ರಿವಾಲ್ ಯಶಸ್ವಿಯಾಗಿದ್ರು. ಕಪಟವೋ ನಾಟಕವೋ ಜನ ನಂಬಿ ಅಧಿಕಾರ ನೀಡಿದ್ಮೇಲಾದ್ರೂ ಕೇಜ್ರಿವಾಲ್ ಸರಿದಾರಿಯಲ್ಲಿ ನಡೆಯಬೇಕಿತ್ತು. ಆದ್ರೆ ಅಧಿಕಾರ ಸಿಕ್ಕ ಖುಷಿಗೆ ಕೇಜ್ರಿವಾಲ್ ಮಾಡಿದ್ದೆಲ್ಲ ಬರೀ ಲೂಟಿ ಅನ್ನೋದು ಸಾಬೀತಾಗ್ತಾ ಇದೆ. ಫ್ರೀ ಅಂತ ಎಲ್ಲವನ್ನ ಫ್ರೀ ಕೊಟ್ಟು ವೋಟ್ಗಳನ್ನ ತಮ್ಮ ಬಳಿಯೇ ಇರಿಸಿಕೊಳ್ಳೋದ್ರಲ್ಲೂ ಕೇಜ್ರಿವಾಲ್ ಗೆದ್ದಿದ್ದಾಯ್ತು. ಆದ್ರೆ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಹಣ ಬೇಕಲ್ವಾ? ಅಲ್ಲಿಂದಲೇ ಶುರುವಾಗಿದ್ದು ಈ ಎಲ್ಲಾ ದರೋಡೆ, ಭ್ರಷ್ಟಾಚಾರ ಅನ್ನೋ ಮಾತು ರಾಜಕಾರಣದಲ್ಲಿ ದಟ್ಟವಾಗ್ತಾ ಇದೆ. ಅದರಲ್ಲೂ ಕೇವಲ ಒಂದು ರಾಜ್ಯಕ್ಕೆ ತೃಪ್ತಿ ಪಡದೆ ದೇಶದ ಹಲವು ರಾಜ್ಯಗಳಲ್ಲಿ ಆಮ್ ಆದ್ಮಿ ಸರ್ಕಾರ ಬರಬೇಕು, ಅವಕಾಶ ಸಿಕ್ಕರೆ ಪ್ರಧಾನಿ ಸ್ಥಾನವೂ ಬೇಕು ಅನ್ನೋ ಹುಚ್ಚುತನವೇ ಈ ಎಲ್ಲಾ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟಿದ್ದು ಅಂತ ಜನ ಹೇಳ್ತಿದ್ದಾರೆ. ಒಟ್ನಲ್ಲಿ ಆಮ್ ಆದ್ಮಿಯ ಸದ್ಯದ ಪರಿಸ್ಥಿತಿ ಸಾಂದರ್ಭಿಕ ಶಿಶು ಅನ್ನೋ ಹೆಸರಿಗೆ ತಕ್ಕಂತಿದೆ. ಸದ್ಯ ಆಮ್ ಆದ್ಮಿಯ ಒಂದೊಂದೇ ರೆಕ್ಕೆ ಪುಕ್ಕಗಳು ಕಳಚಿಕೊಳ್ತಾ ಇವೆ. ಎಲೆಕ್ಷನ್ ಹೊತ್ತಲ್ಲಿ ಇನ್ನೇನಾಗಲಿದೆ ಅಥವಾ ಎಲೆಕ್ಷನ್ ಬಳಿಕ ಏನೆಲ್ಲ ಆಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.